ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ವಿಡಿಯೋ ಮಾಡತ್ತೇನೆ ನೋಡಿರಿ. ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ನೋಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರ್ತೈತಿ. ಇಲ್ಲಾಂದರೆ ವಿಡಿಯೋಸ್ ಮತ್ತು ನೀವೆಲ್ಲ ಹೆಸರು ಸರ್ಚ್ ಮಾಡ್ಕೋತ ಕುಂದ್ರೋದಕ್ಕಿಂತ ವಿಡಿಯೋಸ್ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬರ್ತಾವ, ಯಾವಾಗ ಬೇಕಾದರೂ ನೋಡ್ಬೋದು ಅಂಥೇಳಿ ಇವತ್ತಿನ ವಿಡಿಯೋ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡೀನಿ. ನಾನು ಇವತ್ತು ನನ್ನ ತವ್ರ ಮನೆಗೆ ಹೋಗ್ಬೇಕಂತ ಹೇಳಿ ಜಲ್ದಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳಕತ್ತಿದ್ನಿ. ಎಲ್ಲ ಕೆಲಸ ಮಾಡಿಟ್ಟೆ ನಾನು ನಮ್ಮ ತವ್ರ ಮನೆಗೆ ಬಂದು ನೋಡ್ರಿ. ಇದು ಆಡ ನಾನೇ ರೊಕ್ಕ ಕೊಟ್ಟು ಕೊಂಡ್ಕೊಂಡ ಇದನ್ನು ಇಲ್ಲಿ ನಮ್ಮ ಅವ್ವ ಅಂತಕ್ಕೆ ಬಿಟ್ಟೇನ್ರಿ. ಅಲ್ಲಿ ಊರಾಗ ಬಿಡೋದಾದ್ರೆ ನಮ್ಮ ಅಜ್ಜ ಈಗ ವಯಸ್ಸಾಗೈತಲ್ರಿ, ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಜಾಸ್ತಿ ಆಗಂಗಿಲ್ಲ. ಅಂದರೂ ಅದಾವ ಅವ್ರೂ ಅವ್ರಿಗೆ ಜಾಸ್ತಿ ಆಗಿರ್ತಾವ. ಮತ್ತು ಸುಮ್ಮನೆ ಇದೊಂದು ಯಾಕೆ ಅವ್ರಿಗೆ ಇದು ಮಾಡೋದಂತ ಹೇಳಿ ಇಲ್ಲೇ ತೊಗೊಂಡು ಬಿಟ್ಟಿದ್ದೇನೆ. ಇದನ್ನು ಹೊಲ್ದಾಗ ಅಂತೂ ಮೇವು ಇರ್ತೈತಲ್ರಿ, ಅದನ್ನ ಹಾಕಿ ಮೇಯಿಸ್ತಾರೆ. ಹೆಣ್ಣು ಮರಿ ಹುಟ್ಟಿತ್ತಂದ್ರೆ ಅದನ್ನ ಆಡಾಯ್ತಂದ್ರೆ ದೊಡ್ಡದು ಅದು ನಮ್ಮ ಅವ್ವಾಗನ ರೀ. ಮತ್ತು ಗಂಡು ಮರಿ ಹುಟ್ಟಿತ್ತಂದ್ರೆ ಅದನ್ನ ದೊಡ್ಡದು ಮಾಡೋದು, ಅದ್ರದ್ದು ಮಾರಿ ಏನಾದರೂ ಹಿಂಗೆ ಗೋಲ್ಡ್ ಅಥವಾ ನನ್ನ ಮಗಳಿಗೆ ಆಗಿರ್ಬೋದು, ನಮಗೇನಾದರೂ ಚಾಳ ಹಿಂಗೇನಾದರೂ ಬೇಕಾದ್ರೆ ಮಾಡಿಸ್ಕೊಡ್ತಾಳೆ. ನಂಗೆ ಹಿಂಗೆ ದನಗಳು ಹಿಂಗೆ ಭಾಳ ಇಷ್ಟ ರೀ. ಸಾಕೋದಾಗಿರ್ಬೋದು ಅದ್ರನ್ನೆಲ್ಲ ಇದನ್ನು ಮಾಡೋದು ಭಾಳ ಇಷ್ಟ. ಮೊದಲಿಂದ ನಾನು ಊರಾಗಿದ್ದಾಗೆಲ್ಲ ಮಾಡ್ತಿದ್ನಿ. ಇವಾಗ ಸುಮ್ಮನೆ ನಾವು ಚಿಕ್ಕೋಡಿ ಆಗದವಣ್ಣನ ಅಲ್ಲೇನೂ ಅವಕಾಶ ಇಲ್ಲರಿ ನಮಗೆ, ಆದ್ರೂ ಮಾಡಿದ್ನಿ. ಅದನ್ನು ಮುಂದೆ ನಿಮಗೆ ಬರ್ತಾ ವೀಡಿಯೋಸ್ನಾಗ ಶೇರ್ ಮಾಡ್ಕೊತೀನಿ. ನಾನು ಇಲ್ಲಿ ನಮ್ಮ ತವ್ರ ಮನೆಗೆ ಈಗ ಬಂದಿದ್ದಂದ್ರೆ ಇದು ನೋಡಿರಿ, ಇಲ್ಲಿ ಬಾವಿದ ತೋರ್ಸಾತೀನಿ ನೋಡಿರಿ. ಈ ಬಾವಿದ ಪೂಜೆ ಮಾಡೋರಿದ್ರು. ಇನ್ನೂ 2 ದಿನ ಆಗ್ತೈತಿ ಇದ್ರದ್ದು ಕೆಲಸ ನಡೆದೈತಿ. ಮತ್ತು ನಾವು ತಯಾರಿ ಮಾಡ್ಕೊಳ್ಳೋದಿತ್ತು ರೀ. ಅದು ಅರ್ಬಿ ತರೋದು, ಹಿಂಗೆ ಆಯರಿ ಯಾರ ಬಂದ್ರೆ ಏನಾರು ಆಯರಿ ತರ್ತಾರಲ್ರಿ, ಅವ್ರಿಗೆ ವಾಪಸ್ ಕೊಡಾಕಂತ ಆಯರಿ ಮಾಡಾಕಂತ ಹೇಳಿ ಸ್ವಲ್ಪ ಅರ್ಬಿದು ಶಾಪಿಂಗ್ ಮಾಡೋದಿತ್ತು. ಮತ್ತು ಕಾಯಿಪಲ್ಯ ತಂದು ಕಾಯಿಪಲ್ಯದು ಇಲ್ಲಿ ಮುಟ್ಟೋದವ್ರಿಗಂತೂ ಬರ್ತಾರಲ್ರಿ, ಸ್ವಲ್ಪ ಜನ ನಮ್ಮ ಅಣ್ಣತಮ್ಮರಿಗೆಲ್ಲ ಹೇಳಿರ್ತೀವಿ, ಅವರು ಬಂದಿರ್ತಾರಲ್ರಿ. ಅದಕ್ಕೆ ಕಾಯಿಪಲ್ಯ ತರೋದು ಈ ಥರ ಕೆಲಸ ಇತ್ತು. ನಾನು ಬಂದಿದ್ದು ನಾನು ಎಲ್ಲಿದ್ದು ಮಣ್ಣು ಬೀಳತ್ತ ಬರತ್ತ ನೀರು. ಈ ಮುಂಜಾನೆ ಬಳಸಿದ್ರಲ್ರಿ ಇದನ್ನ, ಒಂದು ಆಳು ನೀರು ಬಂದ. ಇಟ್ಟು ಆಡಾಗ್ಲ ನಿನ್ನ ಆಡಾಗ್ಲಕತ್ತೇವ ಅದು ಅದನ್ನ ಆ ಗುಂಪೆಲ್ಲ ಸರಿಸ್ತಾರ. ಕಲ್ಲು ಹತ್ತೈತೆ ಗಟ್ಟಿ ಕರಿ ಕಲ್ಲು ಹತ್ತೈತಿ, ಕರಿ ಗರ್ಸೈತಿ, ಕರಿ ಗರ್ಸೈತಿ ನೀರು ಹಾಕೈತಿ. ಇದೀಗ ನೀರು ಕಾಣಿಸಿಲ್ಲ ನಿಮ್ಗೆ, ಯಾಕಂದ್ರೆ ಇವಾಗ ಇದನ್ನ ತೆಗಿಯಾತಾರಲ್ರಿ ಬಾವಿನ, ಸ್ವಲ್ಪ ಇನ್ನೂ ಒಂದು 10 ಮೊಳ ತೆಗಿತಾರೆ. ಅದನ್ನ ತೆಗಿಯುವಾಗ ನೀರು ಇರಬಾರ್ದಲ್ರಿ, ಅದಕ್ಕೆ ಈ ಕಡೆ ಚಾಲೂ ಮಾಡಿ ಹೊರಗಡೆ ನೀರು ಬಿಡ್ತಾರೋ. ಅದು ಹಂಗೆ 2 ದಿನ ಅಂತೂ ಬಿಟ್ಟರೆ ತುಂಬಾಕೆ ಬಂದಿರ್ತೈತೆ ರೀ, ಅಷ್ಟು ನೀರು ಚಲೋ ಆಗೈತಿ. ಮೊದಲು ಒಂದು ಬಾವಿ ಇತ್ತು, ಅದು ನೀರು ಸಾಲಿಲ್ಲ, ಊರನ ಹೊಲಕ್ಕಿತ್ತದ, ಅಲ್ಲಿನ ಸಾಲಿಲ್ಲ. ನಾನು ಇಲ್ಲಿ ಒಂದು ತೆಗಿಸಿ ಈ ಹೊಲಕ್ಕೆ ಆಗ್ತೈತೆ ಅಂತ ಹೇಳಿ ಇದನ್ನ ತೆಗ್ಸತ್ತಾರ. ಒಂದು 5 ಲಕ್ಷ ತನಕ ಖರ್ಚು ಬರ್ಬೋದು ರೀ ಇದ್ರದ್ದು. ಬಾವಿ ತೆಗ್ಯಾಕ ಅವ್ರಿಗೇನ ಎಷ್ಟು 3.5 ಲಕ್ಷನ ಕೊಟ್ಟಿದ್ದಾರೆ. ಇದು ಮತ್ತು ಪೈಪ್ಲೈನ ಮೋಟ್ರ್ ಟಿಸಿ ಅದು ಇದು ಅಂತ ಹೇಳಿ ಒಂದು 5 ಲಕ್ಷ ತನಕ ಖರ್ಚು ಬರ್ಬೋದು. ಇಲ್ಲಿ ಇದ್ರದ್ದು ಪೂಜೆ ಅದು ಮಾಡ್ಬೇಕಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಳಕತ್ತಿದ್ವಿ ರೀ. ಅರ್ಬಿ ಸಂತೆ ಅದ ಇದೆ ಎಲ್ಲ ಹೋದಾಗ ನನ್ನ ಮಗಳು ಬೈಕ್ ಮೇಲೆ ಹೋಗಿದ್ವಿ. ನನ್ನ ಮಗಳು ಫೋನ್ ಕೊಡಲಿಲ್ಲ ರೀ ನಂಗೆ. ನಾವು ಮನ್ಯಾಗ ಫೋನ್ ನೋಡ್ಕೊತ ನಿಂದಿರ್ತೀವಿ, ನೀ ಹಂಗೆ ಹೋಗಿ ಬಾ ಅಂತ ಹೇಳಿ ಫೋನ್ ಕೊಡಲಿಲ್ಲ. ಹಂಗಾಗಿ ವಿಡಿಯೋ ಮಾಡಿದ್ವಿ. ಇಲ್ಲಿ ನೈಟ್ ಟೈಮ್ ಹಂಗೆ ನೋಡೋಕಂತ ಬಂದಿದ್ವಿ. ಅಲ್ಲೇ ಅಲ್ರಿ ಮನೆ ಮುಂದೆನ, ಏನು ದೂರ ಅನ್ಸಂಗಿಲ್ಲ. ಅವ್ರ ಬಾವಿ ತೆಗಿಯೋರಿಗೆ ಸ್ವಲ್ಪ ಅಡುಗೆ ಕೊಡೋದಿತ್ತು, ಅದನ್ನ ಕೊಡಕ್ಕೆ ಬಂದು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ವಿ. ರಾತ್ರಿ ಪೂಜಾದೆಲ್ಲ ತಯಾರಿ, ಆರತಿದ ಮತ್ತು ಎಲ್ಲರಿಗೂ ಹೇಳಿ ಬರೋದಾಗಿರ್ಬೋದು. ಅಂತಂದ್ರೆ ಬರ್ತಾರೆ ಎಲ್ಲ ತಯಾರಿ ಮಾಡ್ಕೋತಾರೆ ಅಂದ್ರೆ ಅವರಿಗೆಲ್ಲ ಹೇಳಕ್ಕೆ ಹೋಗ್ಬೇಕಲ್ರಿ, ಹಾಗಾಗಿ ವಿಡಿಯೋಸ್ ಮಾಡ್ಕೊಂಡಿಲ್ಲ. ಡೈರೆಕ್ಟಾಗಿ ಪೂಜಾ ದಿನದನ್ನ ಮಾಡತ್ತೀನಿ ನೋಡ್ರಿ. ಆಗಲೇ ಹೇಳಿ ನೋಡ್ರಿ, 2 ದಿನ ಬಿಟ್ರೆ ನೀರು ಎಷ್ಟು ಬರ್ತದೆ ಅಂತ ಹೇಳಿ. ಹಿಂಗೆ ತೆಪ್ಪ ಬಿಡ್ತಾರೆ ನೀರೊಳಗೆ. ಅಂದ್ರೆ 5 ಕಡೆ ನಿವಾದಿ ಹಚ್ಚಿ ಕಣಕಿಲೆ ದೀಪ ಮಾಡಿ ಈ ಥರ ನಿವಾದಿ ಇಟ್ಟು ಮಾಲಿ ಎಲ್ಲ ಹಾಕಿ ಈ ಥರ ತೆಪ್ಪ ಬಿಡ್ತಾರೆ. ತೆಪ್ಪ ಇಲ್ಲಿ ಬಾವಿ ತೆಗಿಯುವಾಗನ ಬಾವಿ ತೆಗಿಯುವಲ್ಲಿ ಇದನ್ನು ಒಂದು ಕಲ್ಲು ತೊಗೊಂಡು ಪೂಜೆ ಮಾಡ್ತಾರೆ, ಕರಿಯಮ್ಮ ದೇವಿಗೆ ಅಂತ ಹೇಳಿ, ಬಾವಿ ಕರೆವ ಅಂತ ಹೇಳಿ. ಅದರ ತಯಾರಿ ನಾನು ಮಾಡ್ಕೊಳಕತ್ತೀನಿ.
ಇದು ಪೂಜೆ ಆಗೋ ಮಟ್ಟ ತೆಪ್ಪ ಹಿಂಗೆ ತೇಲ್ಬೇಕಂತ್ರಿ ಮತ್ತು ಎಲ್ಲ ದೀಪಗಳು ಹಚ್ಚಿದ್ದು ಇರಬೇಕಂತ. ಇಲ್ಲಿ ಇವರೆಲ್ಲ ನಮ್ಮ ಅಣ್ಣ ತಮ್ಮರ ಮತ್ತು 5 ಜನಕ್ಕೆ ಆರತಿ ಅವ್ರಿಗೆ ಮುತ್ತದರಿಗೆ ಅಂತಾರಲ್ರಿ, ಹಂಗೆ ಹೇಳಿದ್ವಿ. 5 ಜನಕ್ಕೆ ಹಡ್ಲಿಗೆ ತುಂಬಿಸ್ಕೋದಂತಾರ್ರಿ. ಹಿಂಗೆ ಜೋಗ ಆಡೋದು ಅಂತಾರೆ ನಮ್ಮ ಕಡೆ. ಅಲ್ಲಿ ಅವ್ರಿಗೆ 5 ಜನರಿಗೆ ಹೇಳಿದ್ವಿ. ಇಲ್ಲಿ ನಾ ಹೇಳಿದ್ನಲ್ರಿ ಕರಿಯಮ್ಮ ದೇವಿಗೆ ನಾನು ಕಲ್ಲು ತಗೊಂಡು ಪೂಜೆ ಮಾಡತ್ತಿದ್ನಿ ಅಂತ ಹೇಳಿ, ಅದು ಸಾಡಿ ಉಡಿಸಿ ಅದನ್ನೆಲ್ಲ ತಯಾರಿ ಮಾಡ್ಕೊಳಕತ್ತಿದ್ವಿ. ದಂಡಿ ಕಟ್ಟಿ ಮಾಲೆ ಹಾಕಿ ಎಲ್ಲ ಪೂಜೆ ಎಲ್ಲ ತಯಾರು ಮಾಡ್ಕೊಳಕತ್ತಿದ್ವಿ. ಗಂಡು ಹುಡುಗರು ಅವ್ರ ಕೆಲಸ ಅವ್ರು ಮಾಡಕತ್ತಿದ್ರು. ಮತ್ತು ಅಲ್ಲಿ ನೀರು ಚಾಲು ಮಾಡಿ ಕಾಳು ಹಾಕ್ತಾರಲ್ರಿ, ಈ ಥರ ಬಾವಿದ ನೀರು ಬಿಟ್ಟು ಕಾಳು ಮುತ್ತದರ ಕೈಲಿ ಕಾಳು ಹಾಕಿಸಿ ಯಾವ್ದಾರ ಒಟ್ಟು ಕಡ್ಲಿ ಹಿಂಗೆ ಯಾವ್ದು ಬೇಕಾದಾಗಿರ್ಬೋದು ಅವ್ನ ಕಾಳು ಹಾಕಿಸಿ ನೀರು ಬಿಡೋದು ಅಥವಾ ನೀರು ಬಿಟ್ಟು ಎಲ್ಲ ತಯಾರಿ ಅಂತೇಳಿ ಅವ್ರು ಮಾಡ್ಕೊಳತ್ತಿದ್ದು. ಹೆಂಗಸರ ಇಲ್ಲೆಲ್ಲ ಈ ಹಡ್ಲಿಗೆ ಅಂತ ಹೇಳಿ ನೋಡ್ರಿ. ಹಂಗೆ ಇಲ್ಲಿ ಅದೆಲ್ಲ ಬಾವಿದೆಲ್ಲ ಪೂಜೆ ಆದಮೇಲೆ ಅಲ್ಲೇ ಒಂದು ಗುಡಿ ಐತ್ರಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದ್ಗಡೆ, ಅಂದ್ರೆ ಲಕ್ಷ್ಮೀ ದೇವರ. ಅಲ್ಲಿ ದೇವಿಗೆ ಸಾಡಿ ಮತ್ತು ಅಭಿಷೇಕ ಎಲ್ಲ ಮಾಡಿಸಿದ್ವಿ. ಬೆಳಗ್ಗೆನ ನೀವು ಅದಕ್ಕೆ ಕೊಟ್ಟ ಎಲ್ಲನೂ ಮುಗಿದಿತ್ತು. ಹಂಗೆ ಬಂದು ಎಲ್ಲರೂ ಆರತಿ ಮಾಡಿಸ್ಕೊಂಡು ಹೋಗ್ಬೇಕು ನಮಸ್ಕಾರ ಮಾಡಿ ಅಂತ ಹೇಳಿ ಗುಡಿಗೆ ಬಂದಿದ್ವಿ. ಮತ್ತು ಹಂಗೆ ಇವರು ಪೂಜಾರಿ ಇರ್ತಾರಲ್ರಿ, ಅವ್ರಿಗೆ ಸ್ವಲ್ಪ ಆಯಿರಿ ತಂದಿದ್ವಿ. ಅದು ಒಲ್ಲಿ ಮತ್ತು ಟವಲ ಅಂಗಿ ಈ ಥರ ಆಯಿರಿ ತಂದಿದ್ವಿ. ಅದನ್ನು ಕೊಟ್ಟು ಅವ್ರಿಗೆ ಕುಂದರ್ಸಿ ಆರತಿ ಮಾಡಿದ್ವಿ. ಇದಿಷ್ಟು ಪೂಜಾದ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಈ ಪೂಜಾ ನಾವು ಈ ಥರ ಮಾಡ್ತೀವಿ ಬಾವಿದ. ಕರೆಕ್ಟ್ ಐತೆನೋ, ನೀವು ಹೆಂಗೆ ಮಾಡ್ತೀರಿ ಅಂತಲೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.